ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಶಂಕರಪಳಿ ಅಥವಾ ಶಕ್ಕರಪಾರೆ ಅಂತಾರಲ್ಲ, ಅದನ್ನು ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ. ಎಲ್ಲ ಮೆಜರ್ಮೆಂಟು ಒಂದೇ ಸೈಜಲ್ಲಿರಬೇಕು, ಓಕೆನಾ. ಇಲ್ಲಿ ನಾನು ಸಕ್ಕರೆ 1 ಕಪ್ ತೊಗೊಂಡಿದ್ದೀನಿ, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಆ ಪುಡಿ ಮಾಡಿದ್ದು 1/4 ಅಳತೆಯಷ್ಟು ಬಂದಿದೆ, ಆದರೆ ನಾನಿಲ್ಲಿ 1 ಕಪ್ ಮಾತ್ರ ಹಾಕೋತಾ ಇದ್ದೀನಿ. ಜಾಸ್ತಿಯಾಗಿ ಹೋಗ್ಬಿಡುತ್ತೆ ಅನಿಸ್ತು ನನಗೆ, ಅದಕ್ಕೋಸ್ಕರ ಅದಕ್ಕೆ 1 ಕಪ್ ಹಾಲು ಹಾಕೋತಾ ಇದ್ದೀನಿ. ಅದೇ ಅಳತೆ ಬೌಲಲ್ಲಿ 3/4 ಕಪ್ಪು ತುಪ್ಪ ತಗೊಂಡಿದ್ದೀನಿ. ಅದಕ್ಕೆ ಚಿರೋಟಿ ರವೆ ಅಥವಾ ಪೇಣಿ ರವೆ ಅಂತಾರಲ್ಲ, ಅದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲರೂ ಯೂಶ್ವಲಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಶಂಕರಪಳಿನ. ನಾನು ಮೈದಾ ಬೇಡ, ಅವಾಯ್ಡ್ ಮಾಡೋಣ ಅಂತ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಇದು ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇಲ್ಲೊಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಗೋಧಿ ಹಿಟ್ಟಿನ ಮೆಜರ್ಮೆಂಟ್ ಹೇಗೆ ಬರುತ್ತೆ ಅಂದರೆ, ನನಗೆ ಇಲ್ಲಿ 3ರಿಂದ 4 ಕಪ್ಪಷ್ಟು, ಸೇಮ್ ಕಪ್ಪಿನ ಅಳತೆಯಷ್ಟು ಹಿಟ್ಟು ಬೇಕಾಯಿತು. ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬೋದು, ನಿಮಗೆ ಹಿಟ್ಟಿನ ಹದ ಹೇಗೆ ಬರುತ್ತೋ ಅದರ ಮೇಲೆ. ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋತೀವಿ. ಇದನ್ನು ಒಂದೊಂದೇ ಕಪ್ ಆ್ಯಡ್ ಮಾಡಿಕೊಂಡು ಹೋದವಾಗ ಒಟ್ಟು ನನಗೆ ಫಸ್ಟ್ ನಾನು 3 ಕಪ್ ಇಟ್ಕೊಂಡಿದ್ದೆ, ಸಾಕಾಗುತ್ತೇನೋ ಅಂತ. ಆಮೇಲೆ ಮತ್ತೆ ಇನ್ನೂ 1 ಕಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಕಟ್ ಆಗಬಾರ್ದು, ಎಲ್ಲ ಹಿಟ್ಟು ಒಟ್ಟಿಗೆ. ಇದು 4ನೇ ಕಪ್ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಹಿಟ್ಟು ತುಂಬ ನೀರು ಅನ್ನಿಸ್ತಾ ಇದೆ. ಈಗ ಒಂದು ಸ್ವಲ್ಪದ ಮಟ್ಟಿಗೆ ನಾನು ಪಾತ್ರೆಯಲ್ಲಿ ಕಲಿಸ್ಕೊಂಡು, ಆಮೇಲೆ ಪಾತ್ರೆಯಲ್ಲಿ ಕಲಸೋಕ್ಕಾಗಲ್ಲ ಅಂಥೇಳಿ ಕಟ್ಟೆ ಮೇಲೆ ಬೋರ್ಡ್ ಇಟ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ನಾದ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ನಾವು ಮಾಡಿಟ್ಕೊಂಡಿರೋ ಹಿಟ್ಟು. ಇವಾಗ ಗಾಳಿ ಆಡ್ದಂಗೆ ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಟು ಒಂದು 15 ನಿಮಿಷ ಮುಚ್ಚಿಡೋಣ. ಅದು ರವೆ ಹಾಕಿರೋದು ಸ್ವಲ್ಪ ತೇವಾಂಶ ಹೀರ್ಕೋಬೇಕು, ಅದಕ್ಕೋಸ್ಕರ. ಇವಾಗ ಅದರಲ್ಲೇ ಸ್ವಲ್ಪ ತಗೊಂಡು ಅದನ್ನು ಸ್ವಲ್ಪ ನಾದ್ಕೊಂಡು ಆಮೇಲೆ ಲಟ್ಟಿಸ್ಕೊಳ್ಳೋಣ. ಚಪಾತಿ ಥರ ಲಟ್ಟಿಸ್ಕೊಳ್ಳೋದು, ಆದರೆ ಸ್ವಲ್ಪ ದಪ್ಪ ಇರಬೇಕು. ಒಂದು ಅರ್ಧ ಇಂಚಷ್ಟು ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಶಂಕರಪಳಿ ಅಂತ. ಹಿಟ್ಟೇನೂ ಹಾಕ್ಕೊಳ್ಬೇಡಿ ಲಟ್ಸೋದಕ್ಕೆ, ಹಾಗೆಯೇ ಆರಾಮಾಗಿ ಲಟ್ಟಿಸ್ಬೋದು. ಯಾಕಂದರೆ ತುಪ್ಪ ಹಾಕಿದ್ದೀವಲ್ವ, ಅದಕ್ಕೆ ಆಲ್ರೆಡಿ ಜಿಡ್ಡಿನಂಶ ಇರೋದ್ರಿಂದ ಚೆನ್ನಾಗೇ ಬರುತ್ತೆ ಲಟ್ಸೋದಕ್ಕೆ. ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ. ಇಲ್ಲಿ ನನ್ನ ಹತ್ರ ಪಿಜ್ಜಾ ಕಟ್ಟರ್ ಇತ್ತು, ಸೊ ಅದರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಚಾಕುನಲ್ಲಿ ಮಾಡ್ಕೊಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಿಗೆ ಲೈನ್ಸ್ ಹಾಕ್ಕೊಳ್ಳಿ. ಫಸ್ಟು ಉದ್ದ ಮತ್ತು ಅಡ್ಡ ಹಾಕ್ಕೊಂಡು ಸ್ಕ್ವೇರ್ ಶೇಪ್ ಬರೋ ಹಾಗೆ ಅಥವಾ ಅದು ಡೈಮಂಡ್ ಶೇಪ್ ಬರೋ ಹಾಗೆ ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ.
ಫಸ್ಟಿಗೆ ಇದು ಹಾಕಬೇಕಾದ್ರೆ ದೊಡ್ಡ ಉರಿಲೇ ಇರಲಿ, ಆಮೇಲೆ ಸ್ವಲ್ಪ ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಹುರಿಯೋಣ. ಇಲ್ಲಾಂದರೆ ಫಸ್ಟಿಗೆ ದೊಡ್ಡ ಉರಿನಲ್ಲೇ ಫುಲ್ ಇದು ಮಾಡಿಬಿಟ್ರೆ ಹೊರಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೇಯೋದೇ ಇಲ್ಲ. ಆಮೇಲೆ ಎಣ್ಣೆ ಹಾಕಬೇಕಾದ್ರೂ ಅಷ್ಟೇ ತುಂಬ ಕ್ರೌಡೆಡಾಗಿ ಮಾಡ್ಕೋಬೇಡಿ, ಬೇಯೋದಿಲ್ಲ. ಸ್ವಲ್ಪನೇ ಅರ್ಧ ಬ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಮೀಡಿಯಮ್ ಅಥವಾ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಶಂಕರಪಳಿ ರೆಡಿ ಆಗೋಯ್ತು. ತುಂಬಾ ಸ್ವೀಟ್ ಆಗೋದಿಲ್ಲ. ಸಕ್ಕರೆನ 1 ಕಪ್ ಸಕ್ಕರೆನ ಪುಡಿ ಮಾಡಿ 1 ಕಪ್ ಸಕ್ಕರೆ ಪುಡಿ ಮಾತ್ರ ಬಳಸಿ. 1/4 ಪುಡಿ ಆಗುತ್ತೆ ಅದು, ಬಟ್ 1 ಕಪ್ ಸಕ್ಕರೆ ಸಾಕಾಗುತ್ತೆ, ಇಲ್ಲಾಂದರೆ ತುಂಬಾ ಸ್ವೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಕ್ರಿಸ್ಪಿಯಾದ ಗರಿಗರಿಯಾದ ಶಂಕರಪಳಿ ರೆಡಿಯಾಗಿದೆ ದೀಪಾವಳಿ ಹಬ್ಬಕ್ಕೆ.